ಸಂಸತ್ ಅಧಿವೇಶನ ಕರೆಯೋಕೆ ಖರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರಧಾನಿಗೆ ಮನವಿಯನ್ನ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ಪಾಕ್ ಉಗ್ರರ ದಾಳಿಯ ಬಗ್ಗೆ ಪ್ರತ್ಯುತ್ತರ ಕೊಡಬೇಕು, ದೇಶದಲ್ಲಾಗಿರುವಂತಹ ಗೊಂದಲಗಳಿಗೆ ಉತ್ತರ ಸಿಗಬೇಕು, ಪತ್ರ ಮುಖಾಂತರವಾಗಿ ಪ್ರಧಾನಿಗೆ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಪತ್ರವನ್ನ ಬರೆದಿರುವಂತದ್ದು. ಪಹಲ್ಗಾಮ್ನಲ್ಲಿ ಈ ಭಯೋತ್ಪಾದಕರ ದಾಳಿ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತುರ್ತು ಸಂಸತ್ ಅಧಿವೇಶನವನ್ನು ಕರಿಬೇಕು ಅಂತ ಖರ್ಗೆ ಈ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರಧಾನಿಗೆ ಮನವಿಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪಾಕ್ ಉಗ್ರರ ದಾಳಿಯ ಬಗ್ಗೆ ಪ್ರತ್ಯುತ್ತರವನ್ನು ಕೊಡಬೇಕು, ದೇಶದಲ್ಲಿ ಆಗಿರುವಂಥ ಗೊಂದಲಗಳಿಗೆ ಉತ್ತರ ಸಿಗಬೇಕು, ಪತ್ರದ ಮುಖಾಂತರವಾಗಿ ಪ್ರಧಾನಿಗೆ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿತ್ತು, ಬಟ್ ಅದರಲ್ಲಿ ಪ್ರಧಾನಿಯವರು ಭಾಗಿಯಾಗಿರಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಅಸಮಾಧಾನ ಅನ್ನೋದು ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ಒಂದಷ್ಟು ಗೊಂದಲಗಳಾಗಿದೆ. ಹೇಗೆ ಅಟ್ಯಾಕ್ ಆಯಿತು, ಯಾಕೆ ಅಟ್ಯಾಕ್ ಆಯಿತು, ಯಾಕೆ ಭದ್ರತೆ ಅನ್ನೋದು ಇರಲಿಲ್ಲ, ಭದ್ರತಾ ವ್ಯವಸ್ಥೆ ಲೋಪದೋಷ ಇದ್ದಿದ್ದು, ಗುಪ್ತಚರ ಇಲಾಖೆ ಮಾಹಿತಿ ನೀಡದೇ ಇದ್ದಿದ್ದು, ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ, 4ರಿಂದ 5 ಉಗ್ರರು ಒಳಗೆ ಬಂದಿದ್ದಾರೆ, ಹೇಗೆ, ಯಾಕೆ ಭದ್ರತೆ ಅನ್ನೋದು ಇರಲಿಲ್ಲ, ಅದು ಟೂರಿಸಂ ಸ್ಪಾಟ್ ಅನ್ನೋದು ಗೊತ್ತೇ ಇದೆ, ಆದರೂ ಕೂಡ ಯಾಕೆ ಭದ್ರತೆಯನ್ನು ಕಲ್ಪಿಸಿರಲಿಲ್ಲ, ಇಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಪ್ರವಾಸಿಗರು ಅನ್ನೋದು ಗೊತ್ತಿದ್ರೂ ಯಾಕೆ ಒಬ್ಬ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಅನ್ನೋದು ಮಾಡಿರಲಿಲ್ಲ, ಪ್ರಶ್ನೆ ಇದೆ. ಅಲ್ಲಿಗೆ ಹೋಗಿ ಬಂದಿರುವಂಥ ಪ್ರವಾಸಿಗರು ಅದನ್ನೇ ಹೇಳ್ತಾ ಇದ್ದಾರೆ. ಸರ್ಕಾರ ಇಲ್ಲಿ ಎಲ್ಲವೂ ಸರಿ ಇದೆ, ಕಾಶ್ಮೀರಕ್ಕೆ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬರಬಹುದು ಅಂತ ಹೇಳಿದಂಥ ಕಾರಣಕ್ಕಾಗಿಯೇ ನಾವು ಹೋಗಿದ್ವಿ, ಆದರೆ ಅಲ್ಲಿ ಭದ್ರತೆ ಅನ್ನೋದು ಇರಲಿಲ್ಲ ಅನ್ನೋದು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ, ಪ್ರತ್ಯುತ್ತರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಏನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ತಯಾರಿ ಹೇಗಿದೆ, ಸೊ ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದರ ಮುಖಾಂತರವಾಗಿ ಪತ್ರದ ಮುಖಾಂತರ ಪ್ರಧಾನಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ತುರ್ತು ಸಂಸತ್ ಅಧಿವೇಶನ ಕರೆಯುವುದಕ್ಕೆ ಖರ್ಗೆ ಅವರು ಮನವಿ ಮಾಡಿಕೊಂಡಿರುವಂಥದ್ದು, ಪತ್ರದಲ್ಲಿ ಇನ್ನೇನೆಲ್ಲ ಉಲ್ಲೇಖಿಸಿದ್ದಾರೆ ಅಂತ. ನೀತಿ ಗಡಿಯಲ್ಲಿ ಉಗ್ರರ ಹಲ್ಲೆಯ ಬಳಿಕ ಅಂದ್ರೆ ದಾಳಿಯ ಬಳಿಕ ತುರ್ತು ಸಂಸತ್ ಅಧಿವೇಶನವನ್ನು ಕರಿಬೇಕು ಅನ್ನುವಂತಹ ಮನವಿಯನ್ನ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪತ್ರವನ್ನು ಬರೆದಿರುವಂತಹ ಅವರು ಇದರಲ್ಲಿ ಪ್ರಮುಖವಾಗಿ ಸದ್ಯದ ಸಂಕಷ್ಟ ಪರಿಸ್ಥಿತಿಯಲ್ಲಿ ದೇಶದ ಜನರಿಗೆ ಇಲ್ಲಿನ ವಾಸ್ತವತೆ ಅರ್ಥವಾಗಬೇಕು, ದೇಶದ ನಿಲುವು ಏನು ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರಿಗೆ ಅಗತ್ಯವಾಗಿರುವಂತಹ ಮಾಹಿತಿಯನ್ನು ಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ. ಜೊತೆಗೆ ಪಕ್ಷ ಮತ್ತು ರಾಷ್ಟ್ರದ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ನಿಲುವು, ಒಕ್ಕೊರಲಿನ ನಿರ್ಧಾರಗಳು ಏನಾಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸ್ಪಷ್ಟನೆ ಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ತುರ್ತು ಸಂಸತ್ ಅಧಿವೇಶನವನ್ನ ಕರೆದು ಅಲ್ಲಿ ವಿಚಾರಗಳನ್ನ ಚರ್ಚೆ ಮಾಡಿ ನಿರ್ಣಯವನ್ನ ಕೈಗೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಸಂಸತ್ ಅಧಿವೇಶನವನ್ನ ಕರೀರಿ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಪತ್ರದಲ್ಲಿ ಈ ವಿಚಾರಗಳನ್ನ ಉಲ್ಲೇಖಿಸಿ ಪ್ರಧಾನಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ನಿಧಿ, ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.